ಆಂಜನೇಯ ಅನ್ನುವಂತ ಟೈಟಲ್ ನಲ್ಲೇ ಪ್ರೇಮ್ ಅವರು ಸಿನಿಮಾ ಮಾಡ್ಲಿಕ್ಕೆ ಹೊರಟ್ರ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ಗೆ ಅನ್ನುವಂತ ಕುತೂಹಲ ಉಟ್ಕೊಳ್ಳುತ್ತೆ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿ ಕೂಡ ಅಂದ್ರೆ ಇಬ್ರು ರಕ್ಷಿತಾ ಪ್ರೇಮ್ ಹಾಗೂ KVN ಸಂಸ್ಥೆ ಇಬ್ರು ಕೂಡ ಜಂಟಿಯಾಗಿ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಪ್ರೇಮ್ ಮತ್ತೆ ಶಿವಣ್ಣ ಕಾಂಬಿನೇಷನ್ ಸಿನಿಮಾದಲ್ಲಿ ಪ್ರೇಮ್ ಅವರು ಕೂಡ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಇದು ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಹಾಗೂ ಜೋಗಿ ಪ್ರೇಮ್ ಅವರ ಅಭಿಮಾನಿಗಳು ಮಿಸ್ ಮಾಡದೆ ನೋಡ್ಬೇಕಾಗಿರತಕ್ಕಂತ ಸುದ್ದಿ. ಯಾಕಂದ್ರೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ತಯಾರಾಗ್ತಾ ಇದೆಯಂತೆ. ಈ ಒಂದು ಸಿನಿಮಾದ ಬಗ್ಗೆ ಇಲ್ಲಿವರೆಗೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಬಟ್ ಸಿನಿ ದುನಿಯಾದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಸುದ್ದಿ ಪ್ರಕಾರ ನಮ್ಮ ಶಿವಣ್ಣ ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಸಿನಿಮಾ ಸದ್ದಿಲ್ಲದೆ ನಿರ್ಮಾಣವಾಗ್ತಾ ಇದೆ ಅನ್ನುವಂತ ವಿಚಾರ. ಈ ಒಂದು ಸಿನಿಮಾಗೆ ಅಂದ್ರೆ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾಗೆ ನಿರ್ಮಾಣ ಅಂದ್ರೆ ಬಂಡವಾಳ ಹೂಡ್ತಿರ್ತಕ್ಕಂಥದ್ದು KVN ಸಂಸ್ಥೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿ ಕೂಡ ಅಂದ್ರೆ ಇಬ್ರು ರಕ್ಷಿತಾ ಪ್ರೇಮ್ ಹಾಗೂ KVN ಸಂಸ್ಥೆ ಇಬ್ರು ಕೂಡ ಜಂಟಿಯಾಗಿ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಅರೆ ಸದ್ಯ KD ಸಿನಿಮಾ ನಡೀತಾ ಇದೆ. ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಪ್ರೇಮ್ ಅವರು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನಮ್ಮ ಶಿವಣ್ಣನಿಗೂ ಸಿನಿಮಾ ಮಾಡ್ತಿದ್ದಾರಾ ಪ್ರೇಮ್ ಅವರು? ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಉಟ್ಕೊಳ್ಳುತ್ತೆ. ಅಟ್ ಪ್ರೆಸೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ KVN ಸಂಸ್ಥೆ ಜೊತೆಗೆ ದರ್ಶನ್ ಹಾಗೆ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥ ಸಿನಿಮಾದ ಬಗ್ಗೆ ಅಪ್ಡೇಟ್ ಇಲ್ಲ. ಆ ಸಿನಿಮಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥ ವಿಚಾರವೂ ಕೂಡ ಸದ್ಯಕ್ಕೆ ಗೊತ್ತಿಲ್ಲ. ಆದ್ರೆ ಪ್ರೇಮ್ ಮತ್ತೆ KVN ಸಂಸ್ಥೆ ಕಾಂಬಿನೇಷನ್ ಅಲ್ಲಿ ಮಗದೊಂದು ಸಿನಿಮಾ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಆದ್ರೆ ಈ ಬಾರಿ ಅಂದ್ರೆ ಡೈರೆಕ್ಷನ್ ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಶಿವಣ್ಣ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಖುಷಿ ಸುದ್ದಿ ಅಂತಂದ್ರೆ ಪ್ರೇಮ್ ಮತ್ತೆ ಶಿವಣ್ಣ ಕಾಂಬಿನೇಷನ್ ಸಿನಿಮಾದಲ್ಲಿ ಪ್ರೇಮ್ ಅವರು ಕೂಡ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಎಸ್, ಈಗಾಗಲೇ ನಮ್ಮ ಪ್ರೇಮ್ ಅವರು ಹೀರೋ ಆಗಿರ್ತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿದೆ. ಈ ಪ್ರೀತಿ ಏಕೆ ಭೂಮಿ ಮೇಲಿದೆ, ದಾಸವಾಳ, ಪ್ರೇಮ್ ಅಡ್ಡ, DK ಹೀಗೆ 4-5 ಸಿನಿಮಾಗಳಲ್ಲಿ ಪ್ರೇಮ್ ಅವರು ನಟನಾಗಿ ಮಿಂಚಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಂದ ಅಂದ್ರೆ ಸಿನಿಮಾ ಪ್ರೇಮಿಗಳಿಂದ ಬಹುಪರಾಕ್ ಹಾಕ್ಸ್ಕೊಂಡಿರ್ತಕ್ಕಂಥ ವಿಚಾರ ಗೊತ್ತಿರೋ ಸಂಗತಿ. ಈಗ ಮಗದೊಮ್ಮೆ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಡೋದಕ್ಕೆ ಪ್ರೇಮ್ ಅವರು ರೆಡಿ ಆಗಿದ್ದಾರಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದ್ರೆ ಈ ಒಂದು ಸಿನಿಮಾಗೆ ಆಂಜನೇಯ ಟೈಟಲ್ ಇಡಬಹುದಾ ಅನ್ನುವಂಥ ಕುತೂಹಲದ ಪ್ರಶ್ನೆ ಕೂಡ ಉಟ್ಕೊಳ್ತಾ ಇದೆ. ಯಾಕಂದ್ರೆ ಆಂಜನೇಯ ಮುತ್ತತ್ತಿ ರಾಯನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಮುತ್ತತ್ತಿ ರಾಯ ಆಂಜನೇಯ ಸ್ವಾಮಿಗೂ ಮತ್ತೆ ನಮ್ಮ ದೊಡ್ಡ ಮನೆಗೂ ಒಂದು ವಿಶೇಷವಾದಂತ ನಂಟು. ಅಣ್ಣ ಅವರು ಹುಟ್ಟಿದ್ದೇ ಆಂಜನೇಯ ಸ್ವಾಮಿಯ ವರಪ್ರಸಾದ ಅನ್ನುವಂತಹ ವಿಚಾರವನ್ನ ಅವರ ಕುಟುಂಬಸ್ಥರು ಹೇಳ್ಕೊಂಡಿದ್ದು ಅನೇಕ ಸಂದರ್ಶನಗಳಲ್ಲಿ. ಇನ್ನು ಆಂಜನೇಯ ಸ್ವಾಮಿಗೆ ಇಡೀ ಕುಟುಂಬ, ಇಡೀ ದೊಡ್ಡ ಮನೆ ಕುಟುಂಬ ನಡೆದುಕೊಳ್ಳುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಸಿನಿಮಾಗಳನ್ನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರು. ಜೊತೆಗೆ ನಮ್ಮ ಶಿವಣ್ಣ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಜರಂಗಿ, ವಜ್ರಕಾಯ, ಬಜರಂಗಿ 2 ಸಿನಿಮಾವನ್ನ ಶಿವಣ್ಣ ಮಾಡಿದ್ರೆ, ಅಂಜನಿ ಪುತ್ರ ಸಿನಿಮಾವನ್ನ ನಮ್ಮ ಅಪ್ಪು ಸರ್ ಆ ಒಂದು ಅಂದ್ರೆ ಆಂಜನೇಯನಿಗೆ ಹೋಲಿಕೆ ಆಗ್ತಕ್ಕಂಥ ಟೈಟಲ್ ಶೀರ್ಷಿಕೆಗಳಲ್ಲಿ ಅವರಿಬ್ರು ಅಂದ್ರೆ ದೊಡ್ಡ ಮನೆ ಕುಟುಂಬಸ್ಥರು ಅಭಿನಯಿಸ್ತಾ ಇರ್ತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತು. ಈಗ ಆಂಜನೇಯ ಅನ್ನುವಂಥ ಟೈಟಲ್ ನಲ್ಲೇ ಪ್ರೇಮ್ ಅವರು ಸಿನಿಮಾ ಮಾಡ್ಲಿಕ್ಕೆ ಹೊರಟ್ರ ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ಗೆ ಅನ್ನುವಂಥ ಕುತೂಹಲ ಉಟ್ಕೊಳ್ಳುತ್ತೆ. ಯಾಕಂದ್ರೆ ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿನಲ್ಲಿ ಆಂಜನೇಯ ಅನ್ನುವಂಥ ಶೀರ್ಷಿಕೆಯನ್ನ ರಿಜಿಸ್ಟರ್ ಮಾಡಲಾಗಿತ್ತು. ಈ ಒಂದು ಸಿನಿಮಾವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮಾಡ್ತಾರಾ, ಆಂಜನೇಯ ಶೀರ್ಷಿಕೆಯಲ್ಲಿ ದರ್ಶನ್ ಅವರನ್ನ ಹಾಕೊಂಡು ಸಿನಿಮಾ ಮಾಡ್ತಾರ ಅನ್ನುವಂಥ ಕುತೂಹಲದ ಪ್ರಶ್ನೆ ಈ ಹಿಂದೆ ಇತ್ತು. ಯಾಕಂದ್ರೆ ಇನ್ನು ಆಂಜನೇಯನ ಪಾತ್ರದಲ್ಲಿ ನಾವು ಈಗಾಗಲೇ ರಾಬರ್ಟ್ ಸಿನಿಮಾದ ಒಂದು ಸೀಕ್ವೆನ್ಸ್ ನಲ್ಲಿ ಹೇಗೆ ಕಾಣಿಸ್ತಾರೆ ದರ್ಶನ್ ಅವರು ಆಂಜನೇಯನ ಪಾತ್ರದಲ್ಲಿ ಅನ್ನುವಂಥದ್ದನ್ನ ನಾವು ಈಗಾಗಲೇ ನೋಡಿದ್ವಿ. ಯಾವಾಗ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ KVN ಪ್ರೊಡಕ್ಷನ್ ಸಂಸ್ಥೆ ಸಿನಿಮಾ ಮಾಡುತ್ತೆ ಅನ್ನುವಂಥದ್ದು ಅನೌನ್ಸ್ ಆಯ್ತು, ಆಂಜನೇಯ ಶೀರ್ಷಿಕೆಯಲ್ಲೇ ಇವರು ಸಿನಿಮಾ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಹಬ್ಬಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಡಿ-ಬಾಸ್ ಅಭಿಮಾನಿಗಳು ಆಂಜನೇಯ ಪೋಸ್ಟರ್ನ ಹಂಚಿಕೊಂಡು ಸಾಕಷ್ಟು ಖುಷಿ ಪಟ್ಟಿದ್ರು. ಆದ್ರೀಗ ಅದೇ ಶೀರ್ಷಿಕೆಯನ್ನ ಇಟ್ಕೊಂಡು ಜೋಗಿ ಪ್ರೇಮ್ ಅವರು ನಮ್ಮ ದೊಡ್ಡ ಮನೆ ದೊರೆಗೆ ಆಂಜನೇಯ ಸಿನಿಮಾವನ್ನ ಮಾಡ್ಲಿಕ್ಕೆ ಹೊರಟ್ರ ಅನ್ನುವಂಥ ಕುತೂಹಲದ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಸದ್ಯ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿರೋದ್ರಿಂದ ಅದರಿಂದ ಅವರು ಆಚೆ ಬಂದು ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ಳೋದು ಇನ್ನೂ ಡಿಲೇ ಆಗುತ್ತೆ. ಈಗಾಗಲೇ ಧ್ರುವ ಸರ್ಜಾ ಅಂದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ KD ಸಿನಿಮಾದ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಅದು ರಿಲೀಸ್ ಹಂತದಲ್ಲಿದೆ. ಡಿಸೆಂಬರ್ನಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅವರು ಅಂದ್ರೆ ಇದೇ ಡಿಸೆಂಬರ್ಗೆ ಅವರು ಬರಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಹೀಗಾಗಿ ಯಾವ ಸಿನಿಮಾಗಳು ಅಟ್ ಪ್ರೆಸೆಂಟ್ ಇಲ್ಲ. KD ಸಿನಿಮಾ ಮುಗಿದ ತಕ್ಷಣ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಪ್ರೇಮ್ ಅವರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಇದ್ರ ಮಧ್ಯೆ ದರ್ಶನ್ ಅವರು ಕೊಲೆ ಕೇಸಲ್ಲಿ ತಗ್ಲಾಕೊಂಡಿದ್ರಿಂದ ಇನ್ನೊಂದು ಸಿನಿಮಾ ಮಾಡ್ಬೇಕಾಗತ್ತೆ. ಈ ಒಂದು ಗ್ಯಾಪ್ ಅಲ್ಲಿ ಅಂದ್ರೆ ದರ್ಶನ್ ಹೊರಗಡೆ ಬಂದು ಎಂದೇನಂತೆ ಅವರು ಸಿನಿಮಾ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳೋ ತನಕ ಖಾಲಿ ಕೂರೋದು ಬೇಡ ಅನ್ನುವಂಥ ಕಾರಣಕ್ಕೆ ಪ್ರೇಮ್ ಅವರು ಮಗದೊಂದು ಸಿನಿಮಾವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರಂತೆ. ಆ ಸಿನಿಮಾನೇ ಆಂಜನೇಯ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ನಿಜಕ್ಕೂ ಈ ಸುದ್ದಿ ನಿಜಾನ? KVN ಸಂಸ್ಥೆ ಮತ್ತೆ ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿ ಕಾಂಬೋದಲ್ಲಿ ಅಂದ್ರೆ ಜಂಟಿಯಾಗಿ ಪ್ರೇಮ್ ಮತ್ತೆ ಶಿವಣ್ಣ ಕಾಂಬಿನೇಷನ್ಗೆ ಬಂಡವಾಳ ಹೂಡ್ತಾರ?
ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಸುದ್ದಿ ಮಾತ್ರ ಗಾಂಧಿನಗರದಲ್ಲಿ ಜೋರಾಗಿ ಓಡಾಡ್ತಾ ಇದೆ. ಒಂದು ವೇಳೆ ಈ ಸುದ್ದಿ ನಿಜ ಆದ್ರೆ ಅಫ್ಕೋರ್ಸ್ ಎಲ್ರಿಗೂ, ದೊಡ್ಡ ಮನೆ ಫ್ಯಾನ್ಸ್ಗೆ, ಜೋಗಿ ಪ್ರೇಮ್ ಫ್ಯಾನ್ಸ್ಗೆ ನಿಜಕ್ಕೂ ಇದೊಂದು ಹಬ್ಬದೂಟ. ಯಾಕಂದ್ರೆ ಈ ಹಿಂದೆ ನಾವು ಜೋಗಯ್ಯ ದಿ ವಿಲನ್ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರನ್ನ, ಅಂದ್ರೆ ಅವರಿಬ್ಬರ ಕಾಂಬಿನೇಷನ್ ಅನ್ನ ನೋಡಿದ್ವಿ. ಜೋಗಯ್ಯ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ನಿಮ್ಗೆ ಗೊತ್ತಿದೆ. ದಿ ವಿಲನ್ ಸಿನಿಮಾದಲ್ಲಿ ನಮ್ಮ ಶಿವಣ್ಣನ ಲುಕ್ಕು ಗೆಟಪ್ ಅನ್ನ ನೋಡಿ ಸಿನಿಮಾ ಪ್ರೇಮಿಗಳು ಜೈಕಾರ ಹಾಕಿದ್ದು ನಿಮ್ಗೆ ಗೊತ್ತಿದೆ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ. ಪ್ರೇಮ್ ಅವರು ಕೂಡ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಅಂತಂದ್ರೆ ಅದು ನಿಜಕ್ಕೂ ಖುಷಿ ವಿಚಾರ. ನೋಡೋಣ ಪ್ರೇಮ್ ಮತ್ತೆ ಶಿವಣ್ಣನ ಕಾಂಬೋ ಹೇಗಿರುತ್ತೆ, ಅವರಿಬ್ಬರ ಜುಗಲ್ ಬಂದಿ ತೆರೆ ಮೇಲೆ ಹೇಗ್ ಮೂಡ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.